ಆ್ಯಕ್ಚುಲಿ ನನ್ನ ಕಾಲ್ಗೆಜ್ಜೆ ಒಂಥರ ಇಷ್ಟನೇ, ಬಟ್ ಇದೊಂಥರ ಕಾಲ್ಗೆಜ್ಜೆ ಚೆನ್ನಾಗಿದೆ. ನನ್ನ ಕಾಲಲ್ಲಿ ಇಲ್ಲ, ಹಾಕ್ಕೊತೀನಿ ಇದನ್ನು. ಕಾಲ್ಗೆಜ್ಜೆ ಹಾಕ್ಕೊತೀನಿ. ತುಂಬ ಇದೆ. ನನ್ನ ತಂಗಿ ಥಿಂಕಿಂಗ್ ತುಂಬ ಚೆನ್ನಾಗಿದೆ. ಸೊ ದಟ್ ಯಾವ ಗಿಫ್ಟ್ಸು ರಿಪೀಟ್ ಆಗಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಇಷ್ಟ, ನನಗೆ ಇಷ್ಟ ಆಗೋ ಥರದ್ದೇ ಇದೆ. ಯಾಕೆಂದರೆ ಶಿಲ್ ನೋಸ್ ಈಚ್ ಆ್ಯಂಡ್ ಎವ್ರಿ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಫ್ ಮೀ. ಅದಕ್ಕೋಸ್ಕರ ಅವಳಿಗೆಲ್ಲ ಗೊತ್ತು. ಇಷ್ಟು ಗೊತ್ತಿದ್ರು ಅವಳು ನನಗೋಸ್ಕರ ಟೈಮ್ ತೊಗೊಂಡು, ಅವಳು ಕಾಲೇಜಿಂದ ಬಂದು ನನಗೋಸ್ಕರ ಅವ್ಳು ಹುಡುಕಿ ತೊಗೊಂಡು ಪ್ಯಾಕಿಂಗ್ ಮಾಡಿಸ್ಕೊಂಡು, ಅವಳ ಎಫರ್ಟ್ಸ್ ಆರ್ ಪ್ರೈಸ್ಲೆಸ್. ಅವಳ ಎಫರ್ಟ್ಸ್ಗೆ ನನಗೆ ಮಾತೇ ಬರ್ತಿಲ್ಲ. ಐ ಡೋಂಟ್ ನೋ ನಾನು ಅವಳಿಗೆ ಇದನ್ನು ರಿಟರ್ನ್ ಕೊಡ್ತೀನ ಅಲ್ವಾ, ಬಟ್ ದಿಸ್ ಮೀನ್ಸ್ ಎ ಲಾಟ್. ವಾವ್ ಗೈಸ್, ಫೇಕ್ ನೇಲ್ಸ್ ಆ್ಯಂಡ್ ದಿಸ್ ಇಸ್ ಆಸಮ್. ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಸಕ್ಕತ್ತಾಗಿದೆ, ಕ್ಯೂಟಾಗಿ ಕೂಡ ಇದೆ. ಆ್ಯಕ್ಚುಲಿ ನನ್ನ ಬರ್ಡೇಗೆ ಮುಂಚೆ ಸಿಕ್ಕರೆ ಅಟ್ಲೀಸ್ಟ್ ನಾನು ಹಾಕೋಬೋದಿತ್ತು. ಎಫರ್ಟ್ಸ್ ತೊಗೊಂಡು ಇದನ್ನು ಮಾಡೋಷ್ಟು ಇರ್ತಿರ್ಲಿಲ್ಲ, ಬೆಳೆಸೋಷ್ಟು ಇರ್ತಿರ್ಲಿಲ್ಲ. ಸಕ್ಕತ್ತಾಗಿದೆ, ಹಾಕ್ಕೊತೀನಿ. ನಾನು ಸ್ಟಿಕ್ ಏನಾದರೂ ಕೊಟ್ಟಿದ್ದಾರೆ ಮತ್ತು ಚೈನಾ. ಬರ್ಡೇ ಸರ್ಪ್ರೈಸ್ಗಿಂತ ಗಿಫ್ಟ್ ಸರ್ಪ್ರೈಸಸ್ಸು ತುಂಬ ಇದೆ. Yes, was right. Wow, heart chain. ಚೆನ್ನಾಗಿದೆ. ಎಲ್ಲನೂ ಇವಾಗೆ ಹಾಕೊಂಡು ಕುತ್ಕೊಳ್ಳೋಣ ಅನ್ನಿಸ್ತಿದೆ. ಬಟ್ ಏನು ಮಾಡಲಿ, ಅಷ್ಟೊಂದಿದೆ, ಹಾಕ್ಕೊಳಕ್ಕಾಗಲ್ಲ. ರಿಂಗ್ ಅನ್ನಿಸ್ತಿದೆ. ಯಾಕಂದ್ರೆ ಸರ ಅವೆಲ್ಲ ಕೊಟ್ಟು ರಿಂಗ್ ಇಲ್ಲ ಅಂದರೆ no, it's not ring. Actually, no stick. ನಂಗೆ ಯಾಕೋ ಇದನ್ನು ಹಾಕ್ಕೋಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಮಿಕ್ಕಿದೆಲ್ಲ ಅದಕ್ಕಿಂತ ಏನು ಹಾಕ್ಕೊತೀನಿ. ಥ್ಯಾಂಕ್ ಯು, ಚೆನ್ನಾಗಿದೆ. ಟ್ರೆಡಿಷ್ನಲ್ ಸ್ಯಾರಿ ಹಾಕ್ಕೊಳಕ್ಕೆ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ಅರ್ಧೋಗ್ತಿದೆ, ಅರ್ಜೆಂಟಲ್ಲಿ ತೆಗಿತಿರೋದಕ್ಕೆ. ವಿಡಿಯೋ ಲಾಂಗ್ ಆಗಬಾರ್ದು ಅಂತ ಅರ್ಜೆಂಟಲ್ಲಿ ತೆಗಿತಿದ್ದೀನಿ. ನೋಡುವ.
ಬ್ರಾಸ್ಲೆಟ್ ಬಟರ್ಫ್ಲೈದು. ಸೊ ಎಲ್ಲ ಥರ ಇದೆ, ಇಯರಿಂಗ್ಸ್, ಚೈನ್, ನೋಸ್ ಸ್ಪ್ರಿಂಗ್ ಆ್ಯಂಡ್ ಬ್ರಾಸ್ಲೆಟ್, ನೇಲ್ಸ್. ಸೊ ಎಲ್ಲ ಥರ ಕೊಟ್ಬಿಟ್ಟಿದ್ದಾರೆ, ಹೋಲ್ಸೇಲಾಗಿ ಕೊಟ್ಬಿಟ್ಟಿದ್ದಾರೆ, ಏನು ಆಚೆ ಹೋಗ್ಬೇಡ ಅಂತ. ಬುಕ್ಕ, ಫೋನ್ ಕೇಸ್, ಯಾಕೆ ಫೋನ್ ಕೇಸ್ ಅನಿಸ್ತು ಅಂದರೆ, ಅಂದ್ಕೊಂಡಿದ್ದೆ ನಾನು ಇದೇ ತಂದಿರ್ತಾಳೆ ಫೋನ್ ಕೇಸ್ ಅಂದ್ಕೊಂಡಾಗ. ಯಾಕಂದರೆ ಅವಳು ಇದೇ ಥರ ತೊಗೊಂಡ್ಳು, ಮತ್ತು ನನಗೆ ಹೇಳಿದ್ಲು ಕೂಡ. ನಾನು ಅವಳು ಇದೇ ಥರ ಮೆರೂನು ರೆಡ್ಡು ತೊಗೊಂಡ್ಳು. ಹಂಗೆ ಹೇಳಿದ್ಲು, ಇದು ಬಿಟ್ಟರೆ ಬ್ಲೂ ಅಲ್ಲಿತ್ತು ಇದೇ ಥರ ಅಂತ. ಸೊ ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಅಥವಾ ಕಾಲೇಜ್ ಈವೆಂಟ್ಗಳಲ್ಲಿ ಸಿಂಪಲ್ಲಾಗಿ ಒಂಥರ ಯೂನಿಕ್ಕಾಗಿ ಫೋನ್ ಕೇಸ್ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿದೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಅಂತಿದ್ದೀನಿ. ಬಟ್ ಇದು ಸೂಪರಾಗಿದೆ. ನನ್ನ ಫೋನ್ಗೆ ಹಾಕಿದ್ದೀನಿ ನಾಳೆಯಿಂದ. ಸೊ ದಿಸ್ ವಿಲ್ ಬಿ ಮೈ ಫೋನ್ ಕೇಸ್ ಫ್ರಮ್ ಟುಮಾರೋ. ಆ್ಯಂಡ್ ಇದನ್ನು ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಪರ್ಸು, ಯಾಕಂದರೆ ಅವಳು ತಗೋಬೇಕಾದ್ರೆ ನನ್ನ ಕೇಳಿದ್ಲು, ಇದು ಯಾವ್ದು ಚೆನ್ನಾಗಿದೆ ಇದು ಸೆಲೆಕ್ಷನಲ್ಲಿ ನಾನು ತೊಗೊತೀನಿ ಅಂತ. ಬಟ್ ಅದಾದಮೇಲೆ ನಾನು ಅವಳನ್ನ ಕೇಳಿದಾಗ ಅವಳು ಇಲ್ಲ ತೊಗೊಂಡಿಲ್ಲ, ನನಗೆ ಇಷ್ಟ ಆಗಿಲ್ಲ, ಅಮೌಂಟ್ ಜಾಸ್ತಿ ಇತ್ತು ಅಂತ ಅಂದಿದ್ಲು. ನಾನು ಹೌದಾ, ಮೋಸ್ಟ್ಲಿ ತೊಗೊಂಡಿಲ್ವೇನೋ, ಮನೇಲಿ ತಂದಿರಲಿಲ್ಲ ಅಂತ ಅಂದ್ಕೊಂಡೆ. ಸೊ ಎಲ್ಲ ಅರ್ಧೋಗ್ತಿದೆ. ನಾನು ಒಂದು ಪ್ರಿಸರ್ವ್ ತುಂಬ ಚೆನ್ನಾಗಿದೆ, ಎಲ್ಲರೂ ಆಚೆ ಹೋಗ್ಬೇಕಂದ್ರೆ ಹಾಕೊಂಡು ಹೋಗೋಕ್ಕೆ. ಸೊ ಪರ್ಸ್ ಟೋಟಲಿ ಪರ್ಸ್ 3, ಬ್ಯಾಗ್ ಥರ ಆ್ಯಂಡ್ ವಾಚ್ 3 ಎಲ್ಲನೂ ಇಕ್ಕೋಬೇಕು ಈಗ ಒಂದು ಕಡೆ ಜೋಪಾನವಾಗಿ. ಆ್ಯಂಡ್ ಲೆಟರ್ ಕೊಟ್ಟಿದ್ದಾಳೆ. ಅವಳೇ ಕಾಲೇಜಲ್ಲಿ ಎಷ್ಟೇ ಹೋಮ್ವರ್ಕ್ ಇದ್ದರೂ, ಎಷ್ಟೇ ಬರೆಯೋದಿದ್ರು, ಎಷ್ಟೇ ಎಕ್ಸಾಮ್ಸ್ ಇದ್ದರೂ ನನಗೋಸ್ಕರ ಟೈಮ್ ತೊಗೊಂಡು ಮಾಡಿದ್ದಾಳೆ. ಆ್ಯಂಡ್ ದಿಸ್ ಇಸ್ ದ ಲೆಟರ್. ಈಸಿ ಅಲ್ಲ ಲೆಟರ್ ಓದಿ ಬರೆಯೋದು, ಅದು ಇಷ್ಟೆಲ್ಲ ಬರ್ಡೇ ಸರ್ಪ್ರೈಸ್ ಅರೇಂಜ್ ಮಾಡಿಕೊಂಡು, ಕೇಕೆಲ್ಲ ಆರ್ಡ್ರ್ ಕೊಡ್ಕೊಂಡು, ನನಗೋಸ್ಕರ ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಬೆಳಗ್ಗೆ ಎದ್ದು ಬರೆದಿದ್ದಂತೆ ಅವಳು ಈ ಲೆಟರ್ನ ನನ್ನ ಬರ್ಡೇಗೋಸ್ಕರ. ಆ್ಯಂಡ್ ಚೆನ್ನಾಗಿದೆ. ಎಲ್ಲರ ಮುಂದೆ ಓದಲ್ಲ, ಸಪ್ರೇಟಾಗಿ ಓದ್ತೀನಿ. ನಾನು ಪ್ರೈವೇಟಾಗಿ ಬರೆದ್ಬಿಟ್ಟಿದ್ರೆ ಸೀಕ್ರೆಟು, ಅದಕ್ಕೆ. ಇದು ಏನೋ ಶೇಕ್ ಆಗ್ತಿದೆ, ನೋಡೋಣ ಏನು ಅಂತ. ಶೂಸಾ? ಶೂ ಬಾಕ್ಸ್ ಇದೆ. ಏನಾದರೂ ಶೂ ಇದೆಯಾ? ಎಷ್ಟು ಪ್ಯಾಕಿಂಗ್ ನನ್ನ ಕೈಲಿ ತೆಗಿಯೋಕ್ಕಾಗ್ತಿಲ್ಲ. ನಂಗೆ ಹೀಲ್ಸ್ ಇಷ್ಟ ಅಂತ ಹೀಲ್ಸ್ ಇದೆ. ಆಲ್ಮೋಸ್ಟ್ ನನ್ನ ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ಹೀಲ್ಸ್ದೇ ಇರುತ್ತೆ. ಅದರಲ್ಲಿ ಇದೊಂದು ಚೆನ್ನಾಗಿದೆ, ಪಾರ್ಟಿ ವೇರ್ ಟೈಪು ಆಗುತ್ತೆ, ಬ್ಲ್ಯಾಕು. ಆಲ್ಮೋಸ್ಟ್ ನಾನು ಎಲ್ಲರೂ ಹೋದರೆ ಬ್ಲ್ಯಾಕೇ ಸೆಲೆಕ್ಟ್ ಮಾಡೋದು ಜಾಸ್ತಿ. ಸೊ ಬ್ಲ್ಯಾಕ್ ಸ್ಲಿಪ್ಪರ್ಸ್.
ಚೆನ್ನಾಗಿದೆ. ಸೈಜ್ ದೊಡ್ಡದಾಗುತ್ತೇನೋ ನೋಡೋಣ. ಚೆನ್ನಾಗಿದೆ. ಆ್ಯಂಡ್ 18 ಆಲ್ಮೋಸ್ಟ್ 17 ಮುಗಿಸಿದ್ದೀನಿ. ದಿಸ್ ಇಸ್ ದಿ ಲಾಸ್ಟ್ ಗಿಫ್ಟ್ ಆ್ಯಂಡ್ ನೋಡೋಣ ಇಷ್ಟು ದೊಡ್ಡದಾಗಿದೆ ಏನಿರುತ್ತೆ ಅಂತ. ಆ್ಯಕ್ಚುಲಿ ನಂಗೆ ನಿಜ ಒಂಚೂರು ಹಿಂಟ್ ಇರಲಿಲ್ಲ ನನಗೆ ಈ ಥರ ಎಲ್ಲ ಗಿಫ್ಟ್ಸ್ಗಳು ಅರೇಂಜ್ ಮಾಡ್ತಿದ್ದಾಳೆ ಅಂತ. 3 ಡೇಸಿಂದ ಅವಳು ಅಲ್ಲಿ ಇಲ್ಲಿ ಹೋಗ್ತಾನೆ ಇದ್ವು. ನಾನು ಏನಕ್ಕೆ ಇವಳು ಓದೋದು ಬಿಟ್ಬಿಟ್ಟು ಹಿಂಗೆ ಅಲಿತಾನೆ ಇದ್ದಾಳೆ ಅಂತ ಬೈತಾನೆ ಇದ್ದೆ ಕೂಡ. ಆದರೆ ನಂಗೆ ಗೊತ್ತಿರಲಿಲ್ಲ ನನ್ನ ಬರ್ಡೇಗೆ ಇಷ್ಟು ಅಲಿತಿದ್ದಾಳೆ, ಇಷ್ಟು ಮಾಡಿದ್ದಾಳೆ ಅಂತ. ಆ್ಯಕ್ಚುಲಿ ನಂಗೆ ಆಸೆ ಇತ್ತು ನನ್ನ ಬರ್ಡೇಗೆ ಇಷ್ಟು ಗಿಫ್ಟ್ ಬರಬೇಕು, ಒಂಥರ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ಅಂತ. ಆ್ಯಕ್ಚುಲಿ ಗಿಫ್ಟ್ಗಳು ಹಂಗೆ ತೊಗೊಂಬಂದು ಕೊಟ್ಟಿಲ್ಲ. 18 ಗಿಫ್ಟ್ಸ್ನ ಅವಳೊಂದು ಆಟ ಆಡಿಸಿದ್ಲು. ಐ ಮೀನ್ ಟ್ರೆಷರ್ ಗೇಮ್ ಥರ. ಅದರಲ್ಲಿ ಅದು ಆಟ ಆಡಿ ಗೆದ್ದರೆ ಕೊಡೋ ಥರ. ಬಟ್ ನಾನು ಆಡಿಲ್ಲ, ಟೈಮ್ ಕೂಡ ಇರಲಿಲ್ಲ. ಬಟ್ ಹತ್ರ ಎಲ್ಲ ಕೊಟ್ಟಲು, ಇಟ್ಕೊತೀರಾ. ಫುಲ್ ಪ್ಯಾಕ್ ಆಗಿದೆ. ಒಂದು ಕಡೆಯಿಂದ ತೆಗೆಯುವ. ಬ್ಯಾಗು ಎಲ್ಲರೂ ಹಾಕೊಂಡು ಆ್ಯಕ್ಚುಲಿ ಇದು ನನಗೆ ಗೊತ್ತಿತ್ತು, ಯಾಕಂದ್ರೆ ನನ್ನ ಕೇಳಿದ್ದು ನಿಂಗೆ ಯಾವ್ದು ಬೇಕು ಅಂತ. ಬಟ್ ಅವಳು ಇದು ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ಏನಂದರೆ ಟ್ರೈಪಾಡು, ವೀಡಿಯೋಸ್ ಮಾಡೋಕ್ಕೆ. ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಇತ್ತು. ಅದಕ್ಕೆ ವೀಡಿಯೋಸ್ ಕ್ರಿಯೇಟ್ ಮಾಡೋಕ್ಕೆ ಈಸಿ ಆಗಲಿ, ಯಾಕಂದರೆ ಅವಳನ್ನೇ ಕರಿತಿದ್ದೆ ವೀಡಿಯೋಸ್ ಬಾ ತೆಗಿ ಅಂತ. ಅದಕ್ಕೆ ಅವಳು ಬರೋದು ಬೇಡ, ನನ್ನ ಬದಲು ಇದೇ ಹಿಡ್ಕೊಬಿಡು ಅಂತ ಅವಳೇ ಗಿಫ್ಟ್ ಕೊಟ್ಬಿಟ್ಟಿದ್ದಾಳೆ ಇದನ್ನು. ಹಾಗಾದ್ರೆ ನೆಕ್ಸ್ಟ್ ಟೈಮಿಂದ ವೀಡಿಯೋ ಮಾಡೋಂಗಿದ್ರೆ ಅವಳನ್ನ ಕರಿಬಾರ್ದು ಅನಿಸುತ್ತೆ, ಇದನ್ನೇ ಯೂಸ್ ಮಾಡ್ಬೇಕನ್ಸುತ್ತೆ. ಸೊ ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಿಲ್ಲ, ನೋಡೋಣ. Tripod for video making, and these are the gifts I got on my birthday. ವರ್ಡ್ಸ್ ಎಲ್ಲ ಇಷ್ಟೊಂದು ಗಿಫ್ಟ್ಸ್ ಎಲ್ಲ ನೋಡಿದ್ಮೇಲೆ ಪ್ರತಿಯೊಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಗಿರ್ಬೋದು, ನನ್ನ ಸಿಸ್ಟರ್ ಆಗಿರ್ಬೋದು, ಅದು ನನ್ನ ಫ್ರೆಂಡ್ಸ್ ಕೂಡ ಆಗಿರ್ಬೋದು. ನನ್ನ ಫ್ರೆಂಡ್ಸ್ ಎಲ್ಲರೂ ಸರ್ಪ್ರೈಸಸ್, ಕೇಕ್ಸ್, ಪ್ರತಿಯೊಂದೊಂದು ಮೂಮೆಂಟ್ಸ್ ಕೂಡ ನನ್ನ ಬರ್ಡೇದು ಸಕ್ಕತ್ತಾಗಿತ್ತು. ನನ್ನ ಬರ್ಡೇ ವೀಡಿಯೋ ಬರುತ್ತೆ ಒಂದು 2 ಡೇಸ್ ಅಷ್ಟೇ, ಎಡಿಟಿಂಗ್ ಟೈಮ್ ಬೇಕಾಗಿತ್ತು. ಸೊ ನಾನು ಗಿಫ್ಟ್ಸ್ ಓಪನ್ ಮಾಡಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಆಗೋಗಿತ್ತು. ಅದಕ್ಕೆ ಫಸ್ಟ್ ಬ್ಲಾಗ್ ನನ್ನ ಬರ್ಡೇಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಬರ್ಡೇ ಗಿಫ್ಟ್ಸಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಪ್ರತಿಯೊಂದೊಂದು ಗಿಫ್ಟ್ಸ್ ಕೂಡ ಮಸ್ತಾಗಿದೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು, ಮತ್ತು ನನ್ನ ತಂಗಿಗೆ ಕೂಡ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ಸ್. ಒಂದೊಂದು ಗಿಫ್ಟ್ ಕೂಡ ಚೆನ್ನಾಗಿದೆ. ನಾನು ಇದನ್ನು ಎಷ್ಟು ಜೋಪಾನವಾಗಿ ನೋಡ್ಕೋಬೇಕಂದ್ರೆ, ನಾನು ಎಷ್ಟು ದಿವಸ ಬಿಡ್ತೀನಿ ಅಷ್ಟವರೆಗೂ ಗಿಫ್ಟ್ಸ್ ಎಲ್ಲ ಅಷ್ಟೇ ಕ್ಲೀನಾಗಿರಬೇಕು ಅಂದ್ಕೊಬೇಕು ಅಂತ ಅಂದ್ಕೊತಿದ್ದೀನಿ. ನೋಡೋಣ ಏನಾಗುತ್ತೆ. ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ ಇಷ್ಟು ಟೈಮ್ ಕೊಟ್ಟು ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಇದೇ ಥರ ಸಪೋರ್ಟ್ ಮಾಡ್ತೀರಿ ನನ್ನ. ಥ್ಯಾಂಕ್ ಯು, ಬಾಯ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.